ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಗುರು ಸರ್, ಗಣಿತ ಗುರು ಯೂಟ್ಯೂಬ್ ಚಾನಲ್ನಿಂದ. ಈಗಾಗಲೇ SSLC ಪರೀಕ್ಷೆಗಳು ಹತ್ತಿರ ಬರ್ತಾ ಇವೆ. ನೀವು ಚೆನ್ನಾಗಿ ಅಭ್ಯಾಸ ಮಾಡ್ತಿದ್ದೀರಿ ಅಂತ ಭಾವಿಸಿದ್ದೇನೆ. ಸಾಕಷ್ಟು ವಿದ್ಯಾರ್ಥಿಗಳು ಸರ್ ನಮಗೆ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಅಂತಕ್ಕಂಥ ಪಾಠದ ಬಗ್ಗೆ ಹೇಳ್ರಿ, ಅದ್ರನ್ನಾಗೂ 5 ಮಾರ್ಕ್ಸಿಗೆ ಬರುವಂಥ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಹೇಳ್ರಿ ಸರ್ ಅಂತ ಕಮೆಂಟ್ ಮಾಡಿದ್ದೀರಿ. ಅದಕ್ಕೋಸ್ಕರ ನಾನು ಇವತ್ತಿನ ದಿವಸ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಈ ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ನೀವೇನು ಮಾಡ್ಬೇಕಂದ್ರೆ ನೋಟ್ಬುಕ್ಕ ಮತ್ತು ಪೆನ್ನನ್ನು ತಗೊಂಡು ನೀಟಾಗಿ ನೋಟ್ಸ್ ಮಾಡ್ಕೊತ ಹೋಗ್ರಿ. ಅದರ ಜೊತೆಗೆ ವಿಡಿಯೋವನ್ನು ಪಾಸ್ ಮಾಡಿ ಮೊದಲಿಗೆ ಈ ಎಲ್ಲ ಸೂತ್ರಗಳನ್ನು ಬಾಯ್ಪಾಟ್ ಮಾಡಿರಿ. ಅಂದ್ರೇನು, ನಿಮಗೆಲ್ಲ ಬರಬೇಕು ಅಂದ್ರೆ ನಾ ಮುಂದೆ ಇಡ್ತಕ್ಕಂಥ ಲೆಕ್ಕಗಳು ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗ್ತದ. ಅದರ ಜೊತೆಗೆ ನಿಮಗೆ ಎಕ್ಸಾಮಿಗೆ ಏನು ಬೇಕಲ್ಲ ಆ ಎಲ್ಲ ಅಂಶಗಳನ್ನು ಇದೇ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೇನೆ. ಇದರ ಜೊತೆಗೆ ವಿದ್ಯಾರ್ಥಿಗಳೇ, ನಾನು ಪೂರ್ವ ಸಿದ್ಧತಾ ಪರೀಕ್ಷೆ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ನಾ ಕಂಡುಕೊಂಡಂಥ ಒಂದು ಅಂಶ ಏನಂದ್ರೆ, ಹೆಚ್ಚಿನ ಪ್ರಶ್ನೆಗಳು ಶಂಕು, ಸಿಲಿಂಡರ್, ಅರ್ಧಗೋಳ, ಅದರ ಜೊತೆಗೆ ಅದರಲ್ಲಿಯೂ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲದ ಬಗ್ಗೆ ಹೆಚ್ಚಿನ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂದ್ರೆ ಶಂಕು, ಸಿಲಿಂಡರ್, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಆಧಾರವಾಗಿಟ್ಟುಕೊಂಡು 5 ಅಂಕಗಳ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದಕ್ಕೋಸ್ಕರ ಶಂಕು, ಸಿಲಿಂಡರ್, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಫಾರ್ಮುಲಾಗಳು ನಿಮಗೆ ಕಂಪಲ್ಸರಿಯಾಗಿ ಬರಬೇಕು. ಇದು ಎಲ್ಲ ಚಾರ್ಟೂ ಬರಬೇಕು. ಅದು ನಿಮಗೆ 2 ಮಾರ್ಕ್ಸಿಗೆ ಬರ್ತದೆ. ಆದ್ರೆ 5 ಮಾರ್ಕ್ಸಿನ ಪ್ರಶ್ನೆಗಳನ್ನು ಬಿಡಿಸ್ಬೇಕಾದ್ರೆ ಹೆಚ್ಚಿನ ಅಂಶಗಳು ಈ 3 ಸೂತ್ರಗಳಿಂದ ಬರ್ತಾ ಇದ್ದಾವೆ. ಮುಂದೆ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಎಲ್ ಅಂತ ಬರ್ತದೆ. ಅದು ಶಂಕುವಿನಲ್ಲಿ ಮಾತ್ರ ಬರ್ತದೆ. ಎಲ್ ಅಂದ್ರೆ ಏನಂದ್ರೆ ಓರೆ ಎತ್ತರ. ಇಲ್ಲಿ ನೋಡಿ, ನಿಮ್ಮ ಕ್ವಶನ್ದಾಗ ಕೇಳ್ತಾರೆ, ಎಲ್ ಕೊಟ್ಟಿರ್ತಾರೆ. ಆದ್ರೆ ನಮ್ಗೆ ಈ ಸುಳುವನ್ನು ಉಪಯೋಗ ಮಾಡಿಕೊಂಡು ನಾವೇನು ಮಾಡಬೇಕು, ಎಚ್ಚನ್ನು ಕಂಡುಹಿಡಿಬೇಕು. ಎಚ್ ಅಂದ್ರೇನು, ಎತ್ತರ. ಇಲ್ಲಿ ನೋಡ್ರಿ, ಇಲ್ಲಿ ಏನಿರ್ತದೆ, ತ್ರಿಜ್ಯ. ಈ 3 ಅಂಶಗಳನ್ನು ನೋಡಿಕೊಂಡು ನಾವೇನು ಕಂಡುಹಿಡಿಬೇಕಂದ್ರೆ ಎಚ್ ಕಂಡುಹಿಡಿಬೇಕು. ಎಚ್ ಕೊಟ್ಟಾಗ ಎಲ್ ಕಂಡುಹಿಡಿಯೋದು, ಎಲ್ ಕೊಟ್ಟಾಗ ಎಚ್ ಕಂಡುಹಿಡಿಯೋದು ನಿಮಗೆ ಗೊತ್ತಾಗಬೇಕು. ಇದ್ರ ಸೂತ್ರ ಏನಂದ್ರೆ ನೋಡ್ರಿ, ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಇದು ಸೂತ್ರ ಹಾಕಿದ್ವಂದ್ರೆ L² = R² + H². ಅಂದರೆ ಓರೆ ಎತ್ತರದ ಸೂತ್ರ ಏನಂದ್ರೆ L² = R² + H² ಹಾಕಿ ಬಿಡಿಸಿದ್ವಂದ್ರೆ ನಾವು ಹೆಚ್ಚು ಬೆಲೆಗಳನ್ನು ಕಂಡುಹಿಡಿಬೇಕು. ನಾ ಇದು ಯಾಕೆ ಹೇಳಕತ್ತೀನಿ ಅಂದ್ರೆ, ನಿಮಗೆ ಪ್ರಶ್ನೆ ಬಿಡಿಸ್ಬೇಕಂತಂದ್ರೆ ಇದು ಮಧ್ಯದಲ್ಲಿ ನಿಮ್ಗೆ ಉಪಯೋಗಕ್ಕೆ ಬರ್ತದೆ. ಅದ್ರ ಸಲಿಂದ ಇದನ್ನು ನೋಟ್ ಮಾಡ್ಕೋರಿ. ವಿದ್ಯಾರ್ಥಿಗಳೇ, ಹಿಂದೆ ನೀಡಿರುವ ಎಲ್ಲ ಸೂತ್ರಗಳನ್ನು ಬಾಯ್ಪಾಟ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ನೆಕ್ಸ್ಟ್ ನೋಡ್ರಿ, ಅದರಲ್ಲಿಯೂ ಶಂಕು, ಸಿಲಿಂಡರ್ ಮತ್ತು ಅರ್ಧಗೋಳಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ನಿಮಗೆ ಕಂಪಲ್ಸರಿಯಾಗಿ ಗೊತ್ತಿರಬೇಕು. ಇಲ್ಲಿ ಏನು ಹೇಳತ್ತದಂದ್ರೆ ಜೋಡಿಸಿದ ಆಕೃತಿಗಳು ಅಂತ ಬರ್ತಾವೆ. ನೋಡ್ರಿ, ಆಕೃತಿಗಳು ಹೆಂಗಾಗ್ಯಾವ, ಒಂದಕ್ಕೊಂದು ಜೋಡಣೆಗೆ ಒಂದವ. ಇಲ್ಲಿ ಶಂಕು ಅದ, ಇಲ್ಲಿ ಸಿಲಿಂಡರ್ ಅದ, ನೆಕ್ಸ್ಟ್ ಇಲ್ಲಿ ಅರ್ಧಗೋಳ ಅದ. ಇನ್ನೊಂದು ಆಕೃತಿ ನೋಡ್ರಿ, ಮೇಲ್ಗಡೆ ಏನದ, ಇಲ್ಲಿ ಶಂಕು ಅದ, ಸಿಲಿಂಡರ್ ಅದ, ಅರ್ಧಗೋಳ ಅದ. ಆದ್ರೆ ಇದು ಅರ್ಧಗೋಳ ಸಿಲಿಂಡರ್ನ ಒಳಗಡೆ ಬಂದಿತ್ತು, ಇದು ಅರ್ಧಗೋಳ ಸಿಲಿಂಡರ್ನ ಹೊರಗಡೆ ಬಂದದ. ಇಂಥ ಆಕೃತಿಗಳು ನಿಮ್ಮ ಪ್ರಶ್ನೆಯಲ್ಲಿ ಏನಾದರೂ ಕೇಳಿದ್ರಂದ್ರ ಇದರ ಘನಫಲವನ್ನು ಕಂಡುಹಿಡಿಯಿರಿ ಅಂತ ನಿಮ್ಗೆ ಏನಾರ ಕ್ವಶನ್ ಮಾಡಿದ್ರಂದ್ರ ನೀವು ಏನು ಮಾಡ್ಬೇಕಂದ್ರೆ ಶಂಕುವಿನ ಘನಫಲ ಮತ್ತು ಸಿಲಿಂಡರ್ನ ಘನಫಲದಲ್ಲಿ ಈ ಅರ್ಧಗೋಳದ ಘನಫಲವನ್ನು ಏನು ಮಾಡಬೇಕು, ಮೈನಸ್ ಮಾಡಬೇಕು. ಯಾಕಂದ್ರೆ ಈ ಅರ್ಧಗೋಳ ಎಲ್ಲಿ ಅದ, ಸಿಲಿಂಡರ್ನ ಒಳಗದ. ಆದ್ರೆ ಈ ಆಕೃತಿಯಲ್ಲಿ ನಿಮಗೇನಾರ ಆಕೃತಿಯ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಅಂದ್ರೆ ನೀವೇನು ಮಾಡ್ಬೇಕಂದ್ರೆ ಶಂಕುವಿನ ಘನಫಲ, ಅದ್ರ ಜೊತೆಗೆ ಸಿಲಿಂಡರ್ನ ಘನಫಲ, ಅದರ ಜೊತೆಗೆ ಈ ಅರ್ಧಗೋಳದ ಘನಫಲವನ್ನು ಏನು ಮಾಡಬೇಕು, ಕೂಡಿಸ್ಬೇಕು.
ಅವಾಗ ಏನು ಬರ್ತದ, ಆಕೃತಿಯ ಒಟ್ಟು ಘನಫಲ ಬರ್ತದ. 5 ಅಂಕೆಗಳಿಗೆ ಬಂದಿರುವ ಒಂದು ಮುಖ್ಯವಾದ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ. ಇದರಲ್ಲಿ ನೀವು ಮುಖ್ಯವಾಗಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಇಲ್ಲಿ ಸರಿಯಾಗಿ ಕ್ವಶನ್ ಅನ್ನ ಓದಿ, ಒಂದು ಘನ ಸಿಲಿಂಡರ್ನಷ್ಟೇ ತ್ರಿಜ್ಯವಿರುವ ಅರ್ಧಗೋಳ ಮತ್ತು ಶಂಕು ಚಿತ್ರದಲ್ಲಿ ತೋರಿಸಿರುವಂತೆ ಕೊರೆದು ಹೊರತೆಗೆಯಲಾಗಿದೆ. ಇಲ್ಲಿ ಕ್ವಶನ್ ಏನು ಹೇಳತ್ತಾರಂದ್ರೆ, ಒಂದು ಸಿಲಿಂಡರ್ ಅದ, ಅದ್ರ ಸಿಲಿಂಡರ್ ಒಳಗ್ಲಿಂತ ಒಂದು ಶಂಕು ಮತ್ತು ಅರ್ಧಗೋಳವನ್ನು ಏನು ಮಾಡಕತ್ತಾರ, ಕೊರೆದು ಹೊರಗೆ ತೆಗಿಯಾಕತ್ತಾರ. ಅದನ್ನು ತ್ರಿಜ್ಯ ಏನದಂತ ಹೇಳಕತ್ತಾರ ಅವರು, ಸೇಮ್ ಅದಂತ ಹೇಳಕತ್ತಾರ. ಅಂದ್ರೆ ಎಲ್ಲ ತ್ರಿಜ್ಯಗಳು ಏನಾಗ್ಯಾವ, ಸೇಮ್ ಆಗ್ಯಾವ ಅಂತ ಹೇಳಕತ್ತಾರ. ನೆಕ್ಸ್ಟ್ ನೋಡ್ರಿ, ಶಂಕುವಿನ ಓರೆ ಎತ್ತರ ಮತ್ತು ಎತ್ತರಗಳು ಕ್ರಮವಾಗಿ 25 ಸೆಂಟಿಮೀಟರ್ ಮತ್ತು 24 ಸೆಂಟಿಮೀಟರ್ ಆಗಿದ್ದರೆ, 25 ಸೆಂಟಿಮೀಟರ್ ಮತ್ತು 24 ಸೆಂಟಿಮೀಟರ್ ಆಗಿದ್ದರೆ ಉಳಿದ ಘನಾಕೃತಿಯ ಘನಫಲ ಮತ್ತು ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, 3 ಆಕೃತಿಗಳದಾವ, ಇಲ್ಲಿ ಜೋಡಿಸಿದ ಆಕೃತಿ. ಈ ರೀತಿಯ ಪ್ರಶ್ನೆಗಳು ಬಂದಾಗ ನೀವು ಏನು ಮಾಡ್ಬೇಕಂದ್ರೆ, ಎಷ್ಟು ಆಕೃತಿಗಳು ಕೊಟ್ಟಾರ ಆ 3 ಆಕೃತಿಗಳ ಸಪ್ರೇಟ್ ಆಗಿ ಬರ್ಕೋಬೇಕು. ಇಲ್ಲಿ ನೋಡ್ರಿ, ಶಂಕು ಅದ, ಇಲ್ಲಿ 6 6 6 ಅಂತ ಬರ್ಕೋರು. ಯಾಕಂದ್ರೆ ತ್ರಿಜ್ಯಗಳು ಏನಾಗ್ಯಾವ ಅಂತ ಹೇಳ್ಯಾರ, ಅವರು ಸಮ ಆಗ್ಯಾವ ಅಂತ ಹೇಳ್ಯಾರ, ಆದ್ರೆ ತ್ರಿಜ್ಯಗಳು ಎಷ್ಟಾವಂತ ಕೊಟ್ಟಿಲ್ಲ. ನೆಕ್ಸ್ಟ್ ನೋಡ್ರಿ, ಶಂಕುವಿನ ಓರೆ ಎತ್ತರ ಎಷ್ಟು ಕೊಟ್ಟಾರ, 25 ಸೆಂಟಿಮೀಟರ್, ಮತ್ತು ಶಂಕುವಿನ ಎತ್ತರ ಎಷ್ಟು ಕೊಟ್ಟಾರ, 24 ಸೆಂಟಿಮೀಟರ್ ಕೊಟ್ಟಾರ. ನೆಕ್ಸ್ಟ್ ನೋಡ್ರಿ, ಸಿಲಿಂಡರ್ನ ಎತ್ತರನೂ ಕೊಟ್ಟಿಲ್ಲ, ಇಲ್ಲಿ ಆರ್ನೂ ಕೊಟ್ಟಿಲ್ಲ. ಈ ಎಲ್ಲ ಕ್ಲೀವ್ಗಳನ್ನು ಯೂಸ್ ಮಾಡ್ಕೊಂಡು ನಾವು ಏನು ಮಾಡಬೇಕು, ಮೊದಲ ನಿಮಗೆ ಆವಾಗಲೇ ಹೇಳಿದ್ದೆ, ಓರೆ ಎತ್ತರ ಕೊಟ್ಟಾಗ ತ್ರಿಜ್ಯ ಅಥವಾ ಎತ್ತರವನ್ನು ಕಂಡುಹಿಡಿಬೇಕಂದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕಂತ ಹೇಳಿದ್ದೆ ನಿಮ್ಗೆ. ವೆರಿ ಗುಡ್, L² = R² + H². ಇಲ್ಲಿ ನೋಡ್ರಿ, ಎಚ್ನು ಕೊಟ್ಟಾರ, ಎಲ್ಲೂ ಕೊಟ್ಟಾರ, ನಮಗೇನು ಬೇಕಾಗ್ಯದ, ಆರ್ ಬೇಕಾಗ್ಯದ. ಅದಕ್ಕೆ ಇದೇ ಫಾರ್ಮುಲಾವನ್ನು ನಾನು ಸ್ವಲ್ಪ ಕನ್ವರ್ಟ್ ಮಾಡ್ಕೋತೀನಿ. R² ಬೇಕಾದ್ರೆ R² ಇಲ್ಲೇ ಇಡ್ತೀನಿ, H² ಈ ಕಡೆ ತೊಗೊಂಡ್ಬರ್ತೀನಿ, ಪ್ಲಸ್ ಇದ್ದಿದ್ದು ಏನಾಗ್ತದೆ ಈ ಕಡೆ ಬಂದ್ರೆ -H² = R² ಆಗ್ತದೆ. ನಿಮಗೆ ಬರೀ ಆರ್ ಬೇಕಾಗಿದ್ದ, ಸ್ಕ್ವೇರ್ ಈ ಕಡೆ ಬಂದ್ರೆ ಏನಾಗ್ತದೆ, √L² - H² = R. ನೆಕ್ಸ್ಟ್ ನೋಡ್ರಿ, ಎಲ್ ಎಷ್ಟು ಕೊಟ್ಟಾರ, ಇಲ್ಲಿ ಶಂಕುವಿನ ಎಲ್ ಎಷ್ಟದ, ಓರೆ ಎತ್ತರ 25² - H ಅಂದ್ರೆ ಎಷ್ಟದ, 24² = 6. ಇಲ್ಲಿ ನೋಡ್ರಿ, 25 ಎಷ್ಟು, 625 - 24 ಎಷ್ಟು, 576 = 6 ಅಂದ್ರೆ 6. ನೆಕ್ಸ್ಟ್ ನೋಡ್ರಿ, 625 575 ಹೋದ್ರೆ ಎಷ್ಟು, ಇಲ್ಲಿ ಮುಂದೆ ಬಿಡಿಸ್ತಾ ಇದೆ ನೋಡ್ರಿ, ಎಷ್ಟು ಬರ್ತದೆ ಅಂದ್ರೆ 49 = 6 ಆಗ್ತದ. ನಿಮಗೆ ಇದು ಬಿಡಿಸ್ಬೇಕಾದ್ರೆ 30 ತನಕ ವರ್ಗ ಸಂಖ್ಯೆಗಳು ಬಾಯ್ಪಟ್ಟಿರಬೇಕು, ಇಲ್ಲಂದ್ರೆ ಗುಣಿಸ್ತಾ ಕೂಡ್ಬೇಕಾಗ್ತದ ಇದು. ನೆಕ್ಸ್ಟ್ ನೋಡ್ರಿ, √49 ಅಂದ್ರೆ 49 ವರ್ಗಮೂಲ ಎಷ್ಟು, 7. ಅದಕ್ಕೆ R = ಎಷ್ಟು ಬಂತು, 7 ಬಂತು. ಅವ್ರು ಏನು ಹೇಳ್ಯಾರ, ಎಲ್ಲ ತ್ರಿಜ್ಯಗಳು ಸಮ ಅಂತ ಹೇಳ್ಯಾರ. ಅದರ ಸಲಿಂದ ಎಲ್ಲ ಆಕೃತಿಯ ತ್ರಿಜ್ಯಗಳು ಎಷ್ಟು ಬರ್ತವ, 7 ಸೆಂಟಿಮೀಟರ್ ಬರ್ತಾವ, 7 ಸೆಂಟಿಮೀಟರ್. ನೆಕ್ಸ್ಟ್ ಇದನ್ನು 7 ಸೆಂಟಿಮೀಟರ್. ಈಗ ನೋಡ್ರಿ, ಇಲ್ಲಿ ಸಿಲಿಂಡರ್ದು ಏನು ಬೇಕಾಗ್ಯದ, H ಬೇಕಾಗ್ಯದ. ಸಿಲಿಂಡರ್ನ ಎತ್ತರ ಎಲ್ಲಿವರೆಗೆ ಅದ ನೋಡ್ರಿ, ಇಲ್ಲಿ ಹಿಡಿದು ಅಂದ್ರೆ ಈ ಭಾಗ ಹಿಡಿದು ಈ ಭಾಗದ ತನ ಎದ್ರ ಎತ್ತರ ಇರ್ತದೆ, ಇದು ಸಿಲಿಂಡರ್ನ ಎತ್ತರ ಇರ್ತದೆ. ಇಲ್ಲಿ ನೋಡ್ರಿ, ಇಲ್ಲಿ ಶಂಕುವಿನ ಎತ್ತರ ಎಷ್ಟದ, 24 ಅದ, ಇಲ್ಲಿ ತನ 24 ಇರ್ತದ. ಇದ್ರ ಮುಂದಿನ ಭಾಗ ತ್ರಿಜ್ಯ ಎಷ್ಟು ಬಂದದ, ಇನ್ನೇ ಕಂಡು ಹಿಡಿದಿವಿ, 7 ಬಂದದ. ಇದನ್ನೂ ಸೇಮ್ ಇರ್ತದ. ಹಂಗಿತ್ತಂದ್ರೆ 24ಕ್ಕೆ 7 ಕೂಡಿಸಿದ್ರೆ ಎಷ್ಟಾಗ್ತದ, 31 ಸೆಂಟಿಮೀಟರ್. ಅಂದ್ರೆ ಸಿಲಿಂಡರ್ನ ಎತ್ತರ ಎಷ್ಟು ಬಂತು, 31 ಸೆಂಟಿಮೀಟರ್. ಹಾಗಾದರೆ ವಿದ್ಯಾರ್ಥಿಗಳ ನಾವಿಲ್ಲಿ
ಆರ್ ಕಂಡುಹಿಡಿದ್ವಿ ಮತ್ತು ಸಿಲಿಂಡರ್ನ ಎತ್ತರವನ್ನು ಕಂಡುಹಿಡಿದ್ವಿ. ಹಂಗಿತ್ತಂದ್ರೆ ಉಳಿದ ಘನಾಕೃತಿಯ ಘನಫಲವನ್ನು ಮುಂದಿನ ಸ್ಲೈಡ್ನಲ್ಲಿ ಕಂಡುಹಿಡೋಣ. ಇಲ್ಲಿ ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳೇ, ಏನು ಕೇಳ್ಯಾರ ಅಂದ್ರೆ ಒಂದನೇ ಕ್ವಶನ್ನ ಉಳಿದ ಆಕೃತಿಯ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಉಳಿದ ಆಕೃತಿ ಅಂದ್ರೇನು? ಸಿಲಿಂಡರ್ನ ಘನಫಲದಲ್ಲಿ ಶಂಕುವಿನ ಘನಫಲ ಮತ್ತು ಅರ್ಧಗೋಳದ ಘನಫಲವನ್ನು ತೆಗೆದ್ವಿ ಅಂದ್ರೆ ನಿಮಗೆ ಉಳಿದ ಆಕೃತಿಯ ಘನಫಲ ಸಿಗ್ತದೆ. ಅದರ ಸಲಿಂದ ನೋಡ್ರಿ, ಇಲ್ಲಿ ಸಿಲಿಂಡರ್ನ ಘನಫಲ ಏನದ? πr² h ಮೈನಸ್ 1/3 πr² h ಎದ್ರ ಘನಫಲ? ಶಂಕುವಿನ ಘನಫಲ. ನೆಕ್ಸ್ಟ್ 2/3 πr³ ಎದ್ರ ಘನಫಲ? ಅರ್ಧಗೋಳದ ಘನಫಲ. ನಿಮ್ಗೆ h ಮತ್ತು rಗಳ ಬೆಲೆಗಳು ಗೊತ್ತಿವೆ. ನಾ ಏನು ಮಾಡ್ತೀನಿ ಈಗ ನೋಡ್ರಿ, ಎಲ್ಲ ಕಡೆ ಏನದ? ಪೈ ಕಾಮನ್ ಅದ. ಏನು ಮಾಡ್ತೀನಿ? ಪೈಯನ್ನು ಹೊರಗೆ ತೋತೀನಿ. ನೆಕ್ಸ್ಟ್ ನೋಡ್ರಿ, ಎಲ್ಲ ಆಕೃತಿಗಳ ತ್ರಿಜ್ಯಗಳು ಏನದವ? ಸಮ ಅದಾವ. ಅದ್ರ ಸಲಿಂದ ಆರ್ನು ಸಹಿತ ಏನು ಮಾಡ್ತೀನಿ? ಹೊರಗೆ ತೋತೀನಿ. ಇಲ್ಲಿ r² ಅದ, ಇಲ್ಲಿನೂ r² ಅದ, ಇಲ್ಲಿ r³ ಅದ. ಆದ್ರೂ ಏನು ಮಾಡ್ತೀನಿ? ನಾ r² ಹೊರಗೆ ತೋತೀನಿ. ಇಲ್ಲಿ ನೋಡ್ರಿ, ಆಕೃತಿ ಒಳಗೆ ಏನು ಉಳಿತು? ಇಲ್ಲಿ πr² ಹೊರಗೆ ತೊಗೊಂಡಿನಿ. ಇಲ್ಲೇನು ಉಳಿತು? h ಉಳಿತು. ಮೈನಸ್ಸಿಗೆ ಮೈನಸ್ πr² ಅಂತ ನಾ ಇಲ್ಲಿ ಹೊರಗೆ ತೊಗೊಂಡಿನಿ. ಒಳಗಡೆ ಏನು ಉಳಿತು ನೋಡ್ರಿ, ಇಲ್ಲಿ 1/3 ಹೆಚ್ಚಿಗೆ h. h ಯಾಕೆ ನಾವು ತಗೊಂಡಿಲ್ಲ ಹೇಳ್ರಿ? h ಯಾಕೆ ತಗೊಂಡಿಲ್ಲ ಅಂದ್ರೆ ಕಾಮನ್, ಇಲ್ಲಿ ಶಂಕುವಿನ ಎತ್ತರ ಮತ್ತು ಸಿಲಿಂಡರ್ನ ಎತ್ತರಗಳು ಏನದವ? ಬೇರೆ ಬೇರೆ ಅದಾವ. ನೆಕ್ಸ್ಟ್ ನೋಡ್ರಿ, ಮೈನಸ್ಸಿಗೆ ಮೈನಸ್ ಇಡ್ರಿ. 2/3ಗೆ 2/3 πr² ಹೊರಗೆ ತೊಗೊಂಡಿನಿ. ಒಳಗೇನು ಉಳಿತು? ಇನ್ನೊಂದು r ಉಳಿತು. r ಬರ್ಕೊಳ್ಬೇಕಾದ್ರೆ r² ಇಂಟು r ಏನಾಗ್ತದ? r³ ಆಗ್ತದ. ನೆಕ್ಸ್ಟ್ ನೋಡ್ರಿ, ಪೈ ಬೆಲೆ ಏನು? 22/7 ಗುಣಿಲೆ r ಬೆಲೆ ಅಂತ ನಿಮಗೆ ಗೊತ್ತದ. ಎಷ್ಟು ಬಂದದ? 7 ಸೆಂಟಿಮೀಟರ್ ಅಂತ ಬಂದದ. ಸ್ಕ್ವೇರ್ ಅಂದ್ರೆ ಏನು? 7 ಇಂಟು 7. ಇಲ್ಲಿ ನೋಡ್ರಿ, ಸಿಲಿಂಡರ್ನ ಎತ್ತರ ಅಗಳನ್ನೇ ಕಂಡುಹಿಡಿದ್ವಿ, 31 ಸೆಂಟಿಮೀಟರ್ ಬಂದದ. ಮೈನಸ್ 1/3ಗೆ 1/3 ಇಲ್ಲಿ ಇಂಟು ಚಿಹ್ನೆ ಇರ್ತದ. ಶಂಕುವಿನ ಎತ್ತರ ಎಷ್ಟು ಕೊಟ್ಟಾರ ನೋಡ್ರಿ, ಇಲ್ಲಿ 24 ಮೈನಸ್ 2/3ಗೆ 2/3 ಇಂಟು r ಅಂದ್ರೆ ಎಷ್ಟದ? 7 ಅದ. ಇಲ್ಲಿ ನೋಡ್ರಿ, 7 7 ಕ್ಯಾನ್ಸಲ್ ಆಯಿತು. 22 7 ಎಷ್ಟಾಗ್ತದ? 7 2 14 14 ಇಲ್ಲ ಒಂದು ಎಷ್ಟು? 154 ಆಗ್ತದೆ. ಇವೆರಡು ಗುಣಾಕಾರ ಮಾಡ್ರೆ. ಇಲ್ಲಿ ನೋಡ್ರಿ, 3 1 3 8 24 ಮಧ್ಯದಲ್ಲಿ ಗುಣಾಕಾರ ಇದ್ರೆ ಕಡ್ತ ಹೊಡ್ಯಾಕ ಬರ್ತದ. ಇಲ್ಲಿ ನೋಡ್ರಿ, ನೆಕ್ಸ್ಟ್ 31ರೊಳಗೆ 8 ಹೋದ್ರೆ ಎಷ್ಟು? 23. 31ರ 8 ಹೋದ್ರೆ ಎಷ್ಟು? 23 ಮೈನಸ್ಕ್ಕೆ ಮೈನಸ್ 7 2 ಎಷ್ಟು? 14 3ಕ್ಕೆ 3. ಇಲ್ಲಿ ಏನಿಲ್ಲ ಅಂದ್ರೆ ಒಂದಿರ್ತದ. ಫಸ್ಟ್ ಬೊಡಮಾಸ್ ನಿಯಮ ಪ್ರಕಾರ ಏನು ಮಾಡಬೇಕು? ಬ್ರ್ಯಾಕೆಟನ್ನು ಬಿಡಿಸ್ಕೋಬೇಕು. ಇಲ್ಲಿ 154ಕ್ಕೆ 154 ಇಲ್ಲಿ ಗುಣಾಕಾರ ಚಿಹ್ನೆ ಇರ್ತದೆ. ಮೊದಲು ಬ್ರ್ಯಾಕೆಟನ್ನು ಬಿಡಿಸಮ್ಮ. ಲಸ ಎಷ್ಟು ಬರ್ತದೆ? 3 ಬರ್ತದೆ. ಒಂದು ಎಷ್ಟಲೇ 3? ಒಂದು 3ಲೇ 3. 3 ಎಷ್ಟಲೇ 3? 3 1ಲೇ 3. ಇಲ್ಲಿ ನೋಡ್ರಿ, 23 3ಲೇ ಏನಾಗ್ತದ? 3 3ಲೇ ಎಷ್ಟು? 9 3 2ಲೇ 6 69 ಮೈನಸ್ 14 1ಲೇ ಎಷ್ಟು? 14. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಬರೋಮ್ಮ. 154ಕ್ಕೆ 154 ಇಲ್ಲಿ ಯಾವ ಚಿಹ್ನೆ ಇರ್ತದ? ಇಂಟು ಚಿಹ್ನೆ ಇರ್ತದ. 69ರನಾಗ 14 ಹೋದ್ರೆ ಎಷ್ಟು? 9ರ 4 ಹೋದ್ರೆ 5. 6ನಾಗ 1 ಹೋದ್ರೆ ಎಷ್ಟು? 5 ಡಿವೈಡೆಡ್ ಬೈ 3ಕ್ಕೆ 3. ನೆಕ್ಸ್ಟ್ ನೋಡ್ರಿ, ಮ್ಯಾಗಿನ ಮ್ಯಾಗ ಗುಣಾಕಾರ ಮಾಡ್ರಿ. 154 ಗುಣ್ಲೆ 55 ಮಾಡ್ರಿ. ಎಷ್ಟು ಬರ್ತಂದ್ರೆ 8470 ಡಿವೈಡೆಡ್ ಬೈ 3. ಇಷ್ಟಿಟ್ರೂ ನಡೀತದೆ ವಿದ್ಯಾರ್ಥಿಗಳ. ಇದು ಪಾಯಿಂಟ್ನಾಗೂ ಇಡ್ರಿ. ಇಷ್ಟಿಟ್ರೂ ಇದು ಕರೆಕ್ಟ್. ಯಾವಾಗಲೂ ಘನಫಲವನ್ನು ಸೆಂಟಿಮೀಟರ್ ಇದ್ರೆ ಸೆಂಟಿಮೀಟರ್ ಕ್ಯೂಬ, ಮೀಟರ್ ಇದ್ರೆ ಮೀಟರ್ ಕ್ಯೂಬ್ ಇದ್ರನಾಗ ಅಳಿತಾರೆ. ಈಗ ಒಂದು ಕಂಡುಹಿಡಿದ್ವಿ. ನಿಮ್ಮದು ಏನು ಕಂಡುಹಿಡಿದ್ವಿ? ಉಳಿದ ಘನಾಕೃತಿಯ ಘನಫಲ ಎಷ್ಟು ಬಂದದಂದ್ರೆ 8470/3 ಸೆಂಟಿಮೀಟರ್ ಕ್ಯೂಬ್ ಬಂತು. ಇದು ಕ್ವಶನ್ ಇನ್ನ ಇಷ್ಟಕ್ಕೆ ಮುಗಿದಿಲ್ಲ. ಮತ್ತೇನು ಕೇಳ್ಯಾರ ಅವರು?
ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಎದರದು? ಈ ಸಂಪೂರ್ಣ ಆಕೃತಿಯ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಮುಂದಿನ ಸ್ಲೈಡ್ನಾಗ ನೋಡೋಣ. ಇಲ್ಲಿ ಮುಂದೆ ನೋಡಿ ವಿದ್ಯಾರ್ಥಿಗಳೇ, ಕೊನೆಯದಾಗಿ ಏನು ಕೇಳ್ಯಾರ ಅಂದ್ರೆ ಘನಾಕೃತಿಯ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಅಂದ್ರೆ ಈ ಟೋಟಲ್ ಏನು ಘನಾಕೃತಿ ಅದಲ್ಲ, ಇದ್ರದ್ದು ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟದ ಅಂತ ಕೇಳ್ಯಾರ. ನಾ ಅದಕ್ಕೋಸ್ಕರ ಈ ಮೂರು ಆಕೃತಿಗಳ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಏನು ಮಾಡಬೇಕು? ಕೂಡಿಸ್ಬೇಕು. ನೋಡ್ರಿ, ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನದ? 2πRh ಪ್ಲಸ್ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಏನದ? πRL ಪ್ಲಸ್ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಏನದ? 2πr². ಈ ಮೂರನ್ನ ಕೂಡಿಸಿದ್ರೆ ನಿಮ್ಮ ಈ ಘನಾಕೃತಿಯ ವಕ್ರ ಮೇಲ್ಮೈ ವಿಸ್ತೀರ್ಣ ಬರ್ತದೆ. ಇಲ್ಲಿ ನೋಡ್ರಿ, ಎಲ್ಲ ಕಡೆಗೆ ಏನು ಕಾಮನ್ ಅದ? ಪೈ. ಈ ಪೈ ಮೂರು ಕಡೆಗೆ ಏನದ? ಪೈ ಕಾಮನ್ ಅದ. ನಾ ಏನು ಮಾಡ್ತೀನಿ? ಪೈಯನ್ನು ಹೊರಗೆ ತೋತೀನಿ. ನೆಕ್ಸ್ಟ್ ನೋಡ್ರಿ, ಮೂರು ಕಡೆ ಆರ್ ಆರು ಆರ್, ಇವು ಎಲ್ಲ ಬೆಲೆಗಳು, ಆರ್ನ ಎಲ್ಲ ಬೆಲೆಗಳು ಸೇಮ್ ಅದಾವ. ಅದ್ರ ಸಲಿಂದ ಆರನ್ನು ಸಹ ಏನು ಮಾಡ್ತೀನಿ? ಹೊರಗೆ ತೋತೀನಿ. ಪೈ ಆರ್ ಹೊರಗೆ ತೊಗೊಂಡ್ವಿ ಅಂದ್ರೆ ಇಲ್ಲಿ ಒಳಗೆ ಏನು ಉಳಿತು? 2h ಪ್ಲಸ್ಸಿಗೆ ಪ್ಲಸ್. ಪೈ ಆರ್ ಏನದ? ಇಲ್ಲಿ ಹೊರಗೆ ತೊಗೊಂಡಿವಿ, ಇಲ್ಲೇನು ಉಳಿತು? ಎಲ್ಲ ಪ್ಲಸ್ 2r ಹೊರಗೆ ತೊಗೊಂಡಿವಿ, ಪೈ ಆರ್ ಹೊರಗೆ ತೊಗೊಂಡಿವಿ, ಏನು ಉಳಿತು ಇಲ್ಲಿ? 2. ಒಂದಾರು ಹೊರಗೆ ತೊಗೊಂಡಿವಿ, ಇನ್ನೊಂದಾರು ಉಳಿತು, 2r ಉಳಿತು. ನೆಕ್ಸ್ಟ್ ನೋಡ್ರಿ, ಇವುಗಳ ಬೆಲೆಯನ್ನು ತುಂಬ್ರಿ. ಪೈ ಬೆಲೆ ಎಷ್ಟು? 22/7 ಇಂಟು ಆರ್ ಅಂದ್ರೆ ತ್ರಿಜ್ಯ ಎಷ್ಟು ಬಂದಿತ್ತು? 7. ನೆಕ್ಸ್ಟ್ ನೋಡ್ರಿ, 2ಕ್ಕೆ 2 ಇಂಟು ಎತ್ತರ ಎದರದಿದ್ದು? ಸಿಲಿಂಡರ್ನ ಎತ್ತರ ಎಷ್ಟು ಬಂದಿತ್ತು? 31 ಪ್ಲಸ್ಸಿಗೆ ಪ್ಲಸ್. ಎಲ್ ಅಂದ್ರೇನು? ಓರೆ ಎತ್ತರ ಎಷ್ಟದ? ಶಂಕುವಿನ ಓರೆ ಎತ್ತರ 25 ಸೆಂಟಿಮೀಟರ್ ಇತ್ತು. ಪ್ಲಸ್ಸಿಗೆ ಪ್ಲಸ್ 2 ಬರೀರಿ, ಇಲ್ಲಿ ಇಂಟು ಚಿಹ್ನೆ ಇರ್ತದೆ. ಆರ್ ಅಂದ್ರೆ ಎಷ್ಟು? 7 ಸೆಂಟಿಮೀಟ್ರ್. ನೆಕ್ಸ್ಟ್ ನೋಡ್ರಿ, ಇಲ್ಲಿ 7 7 ಕ್ಯಾನ್ಸಲ್ ಆಯಿತು. 22ಕ್ಕೆ 22, 31 ಎರಡಲೇ ಎಷ್ಟು? 62 ಪ್ಲಸ್ 25ಕ್ಕೆ 25 ಪ್ಲಸ್ 7 ಎರಡಲೇ ಎಷ್ಟು? 14. ನೆಕ್ಸ್ಟ್ ನೋಡ್ರಿ, ಬೋಡಮಾಸ್ ನಿಯಮದ ಪ್ರಕಾರ ಮೊದಲು ಬ್ರ್ಯಾಕೆಟನ್ನು ಬಿಡಿಸ್ಬೇಕು. ಇಲ್ಲಿ ಗುಣಾಕಾರ ಚಿಹ್ನೆ ಇರ್ತದೆ. 22ಕ್ಕೆ 22 ಇಂಟು 62ಕ್ಕೆ ಇವು ಮೂರು ಕೂಡಿಸ್ರಿ ಎಷ್ಟು ಬರ್ತಂದ್ರೆ 101 ಬರ್ತದೆ. ನೆಕ್ಸ್ಟ್ ನೋಡ್ರಿ, 22 ಗುಣ್ಲೆ 101 ಮಾಡ್ರಿ. 2 2 2 2 ಅಂದ್ರೆ 2222 ಸೆಂಟಿಮೀಟರ್ ಸ್ಕ್ವಯರ್. ವಿಸ್ತೀರ್ಣ ಅಂದ್ರೆ ಸ್ಕ್ವಯರ್ನಾಗ ಹೇಳಿರ್ತಾರೆ. ಸೆಂಟಿಮೀಟರ್ ಇದ್ರೆ ಸೆಂಟಿಮೀಟರ್ ಸ್ಕ್ವಯರ್, ಮೀಟರ್ ಇದ್ರೆ ಮೀಟರ್ ಸ್ಕ್ವಯರ್. ಒಟ್ಟಿನಲ್ಲಿ ವಿದ್ಯಾರ್ಥಿಗಳೇ, ಈ ರೀತಿ ಲೆಕ್ಕವನ್ನು ಮಾಡಿದ್ರೆ ನೀವು 5 ಮಾರ್ಕ್ಸ್ ತಗೋತೀರಿ. ಒಂದು ವೇಳೆ ಎಲ್ಲ ಲೆಕ್ಕ ಮಾಡೋಕ್ಕೆ ಕಷ್ಟ ಆಗಿತ್ತಂದ್ರೆ ಬಿಟ್ಟು ಬರಕ್ಕೆ ಹೋಗ್ಬೇಡ್ರಿ. ಏನು ಮಾಡ್ರಿ? ಈ ಸೂತ್ರಗಳನ್ನಾದರೂ ಬರೀರಿ. ಕಡೆಗೆ ನಿಮ್ಗೆ 2 ಮಾರ್ಕ್ಸ್ ಕೊಡ್ತಾರೆ. ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ಪಾಠ ನಿಮಗೆ ಅರ್ಥವಾಯಿತು ಅಂತ ಅಂದ್ಕೊಂಡಿದ್ದೇನೆ. ಇದೇ ರೀತಿಯ ವಿಡಿಯೋಗಳನ್ನು ಮುಂದಿನ ಭಾಗದಲ್ಲಿ ಹಾಕ್ತೇನೆ. ನಮ್ಮ ಚಾನಲ್ನಿಂದ ಬಿಡುಗಡೆಗೊಂಡಂಥ ವಿಡಿಯೋಗಳ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೇನೆ. ಅಲ್ಲಿ ಹೋಗಿ ನೋಡ್ರಿ, ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ, ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ. ನಮಸ್ಕಾರ.